ಫೈನಲಿ ನಮ್ಮ ಅಣ್ಣನ ಮದುವೆ ಮುಗೀತು. ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ನೆನ್ನೆ ಕರಿಬೇಳೆನೆಲ್ಲ ಹಾಕ್ಸ್ಕೊಂಡಾದ್ಮೇಲೆ ಹಸೆ ಬರೆದು ಶಾಸ್ತ್ರಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ನಮ್ಮ ಗಂಡಿನ ಕೈಲೆಲ್ಲ ಪೂಜೆ ಮಾಡಿಸ್ಕೊಂಡು ಇನ್ನು ನಮ್ಮ ಹೆಣ್ಣಿನ ಕೈಲೂ ಕೂಡ ಪೂಜೆ ಮಾಡಿಸಾದ್ಮೇಲೆ ಅವ್ರ ಅತ್ತೆ ಕೈಲೇ ಕಾಲುಂಗ್ರ ಮತ್ತು ತವ್ರ ಮನೆ ತಾಳಿನ ಕಟ್ಟಿಸ್ಕೊಂಡ್ರು. ಕೆಲವೊಂದು ಶಾಸ್ತ್ರಗಳು ಅವ್ರ ಕಡೆ ಒಂಥರ ಇದ್ರೆ ನಮ್ಮ ಕಡೆನೇ ಒಂಥರ ಇತ್ತು. ಸೊ ಅವ್ರ ಕಡೆ ಶಾಸ್ತ್ರನ ಅವ್ರು ಮಾಡ್ತಾಯಿದ್ರು, ನಮ್ಮ ಕಡೆ ಶಾಸ್ತ್ರ ಬೇರೆ ಮಾಡ್ತಾಯಿದ್ರು. ಈ ಶಾಸ್ತ್ರ ಎಲ್ಲ ಮುಗಿಯೋದು ಬೆಳಗಿನ ಜಾವ 4:00 ಆಗಿಬಿಟ್ಟಿತ್ತು. ಸೊ ನಿದ್ದೆ ಇಲ್ದಲೆ ಹಂಗೋ ಹಿಂಗೋ ಮನೆ ಹತ್ರ ಹೋಗಿ ಪಟ್ ಅಂತ ರೆಡಿ ಆಗಿಬಿಟ್ಟು ಇನ್ನು ಟಿಫನ್ ಮಾಡೋಣ ಅಂತ ಬಂದ್ವಿ. ಸೊ ಮುಹೂರ್ತ ಇದ್ದಿದ್ದು 9:30 ಸೊ ಅಷ್ಟೊತ್ತಿಗೆಲ್ಲ ತಾಳಿ ಕಟ್ಟಿಸ್ಬೇಕು ಅಂತ ಗಂಡನ್ನೆಲ್ಲ ಕಾಶಿ ಹತ್ರದಿಂದ ಕರ್ಕೊಂಡು ಬಂದು ಫಟ್ ಅಂತ ಕೆಲವೊಂದು ಗಂಡು ಹೆಣ್ಣಿನ ಕೈಲಿ ಶಾಸ್ತ್ರಗಳನ್ನೆಲ್ಲ ಮಾಡಿಸಿ ಸಿಂಗಲ್ ಆಗಿದ್ದು ನಮ್ಮ ಅಣ್ಣನ ಕಮಿಟೆಡ್ ಮಾಡಿದ್ರು. ಸೊ ಮುಂಚೆನೇ ಕಮಿಟೆಡ್ ಆಗಿದ್ರು, ಬಟ್ ಇವತ್ತು ಎಲ್ಲರೂ ಒಪ್ಪಿಗೆ ತಗೊಂಡು ಪ್ರತಿಯೊಬ್ಬರ ಆಶೀರ್ವಾದದೊಂದಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾರೆ. ಇಷ್ಟಪಟ್ಟವ್ರನ್ನೇ ಮದುವೆ ಆಗೋದು ಪ್ರತಿಯೊಬ್ಬರು ಕನಸಾಗಿರುತ್ತೆ ಅಲ್ವಾ. ಸೊ ಇನ್ನು ಎಲ್ರಿಗೂ ತೋರಿಸಿ ತಾಳಿನ ಕಟ್ಟಿದ್ರು. ಕಟ್ಟಿ ಆದಮೇಲೆ ತಾಳಿಗೆಲ್ಲ ಪೂಜೆ ಮಾಡಿಸಿ ನನಗನ್ಸಿದ್ದೇನು ಅಂದರೆ ಈ ಜೋಡಿ ತುಂಬ ಪುಣ್ಯ ಮಾಡಿದ್ದೆ. ನಮ್ಮ ಚೌಡೇಶ್ವರಿ ದೇವಿ ಹತ್ರ ಹಾಲು ಬಿಡಿಸ್ಕೊಂಡು ಮದುವೆ ಆಗ್ತಿದ್ದಾರೆ. ನನಗಂತೂ ಕ್ಷಣ ಕಣ್ಣಲ್ಲೇ ನೀರು ತುಂಬ್ದಂಗಾಯಿತು. ಈ ಥರ ಪುಣ್ಯ ಯಾರಿಗೂ ಸಿಗಲ್ಲ ನನ್ನ ಪ್ರಕಾರ. ಫಸ್ಟು ದೇವ್ರ ಹತ್ರ ಎಲ್ಲ ಹಾಲು ಬಿಡಿಸಾದ್ಮೇಲೆ ಇನ್ನು ಸ್ವಲ್ಪ ಸಂಬಂಧಿಕರು ಬಂದು ಎಲ್ಲ ಹಾಲು ಬಿಟ್ಟಾದ್ಮೇಲೆ ಸ್ವಲ್ಪ ಜನ ಕಡಿಮೆ ಆದರು. ಇನ್ನು ನಾನು ನಮ್ಮ ಮನೆಯವರು ಹೋಗ್ಬಿಟ್ಟು ಮುಹೂರ್ತ ಮಾಡಿ ಇನ್ನು ನಮ್ಮ ಫ್ಯಾಮಿಲಿಯರೆಲ್ಲ ಕೂತ್ಕೊಂಡು ಬಂದವ್ರಿಗೆ ತಾಂಬೂಲನೆಲ್ಲ ಕೊಡೋಕೆ ರೆಡಿ ಮಾಡ್ಕೋತಾಯಿದ್ರು. ಇನ್ನು ಆಚೆ ಕರ್ಕೊಂಬಂದು ಅರುಂಧತಿ ನಕ್ಷತ್ರನೆಲ್ಲ ತೋರಿಸಿ ಇನ್ನು ಆಚೆ ಕಡೆನ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನಾನು ವೀಡಿಯೋಗೊಂದು ಪೋಸ್ ಕೊಡ್ತಾಯಿತ್ತು ನಮ್ಮ ಅಣ್ಣ. ಇನ್ನು ಎಲ್ಲ ಶಾಸ್ತ್ರ ಅಲ್ಲಿ ಮುಗಿಸಾದ್ಮೇಲೆ ಮನೆಗೆ ಬಂದು ಮನೆ ತುಂಬಿಸ್ಕೊಳ್ಬೇಕಾಗಿತ್ತು. ಇನ್ನು ಬಂದಿದ ತಕ್ಷಣ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿ ಮನೆ ತುಂಬಿಸ್ಕೊಂಡ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.